ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಸ್ವೀಕಾರ ಮಾಡುವುದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲಿ ಸಂಪೂರ್ಣವಾಗಿ ಫ್ಲೆಕ್ಸ್ ಜೊತೆಗೆ ಬ್ಯಾನರ್ಗಳ ಅಳವಡಿಕೆಯನ್ನ ಮಾಡಿ ಕಾರ್ಯಕರ್ತರು ಜೊತೆಗೆ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು. ಎಸ್, ಇದೀಗ ನಾನಿರುವಂತಹದ್ದು ಮೇಕ್ರಿ ಸರ್ಕಲ್ ನಲ್ಲಿ. ತಾವು ಗಮನಿಸ್ತಾ ಇರಬಹುದು, ಏನು ನಾಳೆ ಪದಗ್ರಹಣ ಸ್ವೀಕಾರ ಮಾಡ್ಲಿಕ್ಕಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಏನು ಸಿಎಂ ಸ್ಥಾನವನ್ನ ಸ್ವೀಕಾರ ಮಾಡುವುದಕ್ಕೆ ಒಂದು ದಿನ ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲಿ ಏನು ಡಿ.ಕೆ. ಶಿವಕುಮಾರ್ ಅವರ ಫೋಟೋ ಜೊತೆಗೆ ಫ್ಲೆಕ್ಸ್ ಬ್ಯಾನರ್ಗಳನ್ನ ಅಳವಡಿಕೆ ಮಾಡಿ ಶುಭಾಶಯಗಳನ್ನ ಸಹ ಕೋರಿರುವಂತದ್ದನ್ನ ನಾವು ಗಮನಿಸ್ತಾ ಇರಬಹುದು. ಈ ಕಡೆ ಏನು ಮೇಕ್ರಿ ಸರ್ಕಲ್ ನಿಂದ 4 ಭಾಗಗಳಿಗೂ ಸಹ ಏನು ಸಂಪರ್ಕವನ್ನ ಕಲ್ಪಿಸುವಂತಹ ದಾರಿಯುದ್ದಕ್ಕೂ ಸಹ ಸಂಪೂರ್ಣವಾಗಿ ಬ್ಯಾನರ್ಗಳನ್ನ ಹಾಕಲಾಗಿರುವಂತಹದ್ದು. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಒಂದು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಯಾವುದೇ ರೀತಿಯಾಗಿ ಯಾರು ಬ್ಯಾನರ್ಗಳನ್ನ ಹಾಕಬಾರ್ದು ಅಂತ ಹೇಳಿ ಹಾಕಿರುವಂತಹ ಬ್ಯಾನರ್ ಜೊತೆಗೆ ಫ್ಲೆಕ್ಸ್ ಗಳನ್ನ ಸಹ ತೆರವು ಮಾಡಿಸಿದ್ರು. ಬೆಂಗಳೂರಿನ ಸೌಂದರ್ಯ ಕಡಿಮೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಿಯೂ ಸಹ ಪ್ರಚಾರದ ಬ್ಯಾನರ್ಗಳಾಗಿರ್ಬಹುದು, ಯಾವುದೇ ಅಭಿನಂದನೆ ಬ್ಯಾನರ್ಗಳು ಸಹ ಹಾಕುವಂತಿಲ್ಲ ಅಂತ ಹೇಳಿ ರೂಲ್ಸ್ ಅನ್ನ ಮಾಡಿದ್ರು. ಒಂದು ವೇಳೆ ಹಾಕಿದ್ರೆ ಅದನ್ನ ತೆರವು ಕಾರ್ಯ ಆಗಬೇಕು ಅನ್ನುವಂಥದ್ದನ್ನ ಸಹ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಇವತ್ತು ನಾಳೆ ಏನು ಅವರು ಪದಗ್ರಹಣವನ್ನ ಸ್ವೀಕಾರ ಮಾಡ್ತಾರೆ, ಸಿಎಂ ಆಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಇವರ ಫ್ಲೆಕ್ಸ್ ಬ್ಯಾನರ್ಗಳು ಕಂಡು ಬರ್ತಾ ಇರುವಂತದ್ದು. ಯಾಕೆ ಕಾರ್ಯಕರ್ತರಿಗೆ ಅವರು ಹೇಳಿರುವಂತಹ ರೂಲ್ಸ್ ಗಳನ್ನ ಮರೆತ್ರ, ಅವರ ಅಭಿಮಾನಿಗಳು ಮರ್ತಿದ್ದಾರ ಅನ್ನುವಂತಹದ್ದು ಸದ್ಯಕ್ಕೆ ಜನಗಳು ಸಹ ಕೇಳ್ತಾ ಇರುವಂತಹ ಪ್ರಶ್ನೆ ಆಗಿದೆ. ಎಸ್, ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಕಾಂಗ್ರೆಸ್ ನಾಯಕರ ಫೋಟೋ ಜೊತೆಗೆ ಅಭಿಮಾನಿಗಳು ತಮ್ಮ ಫೋಟೋವನ್ನ ಹಾಕೋದ್ರ ಮುಖಾಂತರವಾಗಿ ಶುಭಾಶಯನ ಕೋರಿದ್ದಾರೆ. ಅಂದರೆ ನಾಳೆ ನಮ್ಮ ರಾಜ್ಯದ ನೂತನ ಸಿಎಂ ಆಗಿ ಏನು ಪದಗ್ರಹಣವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ರೀತಿಯಲ್ಲಿ ತಮ್ಮ ಅಭಿಮಾನವನ್ನು ಈ ರೀತಿಯಾಗಿ ಫ್ಲೆಕ್ಸ್ ಜೊತೆಗೆ ಬ್ಯಾನರ್ಗಳ ಮುಖಾಂತರವಾಗಿ ಅಭಿಮಾನಿಗಳು ಜೊತೆಗೆ ಕಾರ್ಯಕರ್ತರು ಅಳವಡಿಕೆ ಮಾಡಿರುವಂಥದ್ದು. ಇದನ್ನು ಗಮನಿಸಿ ಇದನ್ನು ತೆರವುಗೊಳಿಸ್ತಾರಾ? ಯಾಕೆ ಅಂತಂದರೆ ಹಿಂದೆ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಸಹ ಒಂದಷ್ಟು ಬ್ಯಾನರ್ಗಳನ್ನು ಹಾಕಿದ್ರು, ಬೇಡ ಅಂತ ಹೇಳಿ ತೆಗೆಸಿದ್ರು. ಸೊ ಇವತ್ತು ಅದೇ ರೀತಿಯಾದಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರಾ ಅನ್ನುವಂತಹದ್ದು ಕಾದ್ ನೋಡ್ಬೇಕು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.